ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೇ 28ನೇ ತಾರೀಕು ಒಂದು ಕಡೆ ದೇಶ ಹೊಸ ಸಂಸತ್ ಭವನದ ಉದ್ಘಾಟನೆಯ ಸಂಭ್ರಮದಲ್ಲಿತ್ತು. ಮತ್ತೊಂದು ಕಡೆ ಆ ಸಂತೋಷ ಸಂಭ್ರಮಗಳಿಗೆಲ್ಲ ನೀರೆರಚಿ ಬಿಡೋ ಥರದ ಘಟನೆ ಹೊಸ ಪಾರ್ಲಿಮೆಂಟ್ ಕಟ್ಟಡದಿಂದ ಬರೀ 2 ಕಿಲೋಮೀಟರ್ ದೂರದಲ್ಲಿ ನಡೆದು ಹೋಯಿತು. ಕಳೆದ 1 ತಿಂಗಳಿಂದ ಪ್ರತಿಭಟನೆ ನಡೆಸ್ತಾ ಇರೋ ಭಾರತದ ಕೆಲ ಕುಸ್ತಿಪಟುಗಳು ಪ್ರತಿಭಟನಾ ಸ್ಥಳದಿಂದ ಹೊಸ ಪಾರ್ಲಿಮೆಂಟ್ ಭವನದ ಕಡೆಗೆ ಹೆಜ್ಜೆ ಹಾಕೋದಿಕ್ಕೆ ಶುರು ಮಾಡಿದ್ರು. ಪೊಲೀಸರ ಅನುಮತಿ ಇಲ್ಲದೆ ತಾವು ಕುಳಿತಿದ್ದ ಸ್ಥಳದಿಂದ ಪ್ರತಿಭಟನಾಕಾರರು ಹೊಸ ಪಾರ್ಲಿಮೆಂಟ್ ಭವನಕ್ಕೆ ಮುತ್ತಿಗೆ ಹಾಕಿ ಅಲ್ಲಿ ಪ್ರತಿಭಟನೆ ನಡೆಸೋ ಉದ್ದೇಶವನ್ನು ಹೊಂದಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ದೆಹಲಿಯ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದ್ರು. ಆ ರಸ್ತೆಯಲ್ಲಿ ಒಂದಷ್ಟು ಸೀನ್ ಕ್ರಿಯೇಟ್ ಆಯಿತು. ಸಾಕ್ಷಿ ಮಲ್ಲಿಕ್ ಅವರನ್ನ ಭದ್ರತಾ ಸಿಬ್ಬಂದಿ ಬಲವಂತವಾಗಿ ವಶಕ್ಕೆ ತಗೊಂಡ್ರು. ಹಾಗೂ ವಶಕ್ಕೆ ಪಡೆಯೋದನ್ನು ಪ್ರತಿಭಟಿಸಿ ವಿನಿಶಾ ಪೋಗಟ್ ರಸ್ತೆಯಲ್ಲಿ ಮಲಗಿದ್ರೆ ಅವರ ಮೇಲೆ ಬಿದ್ದ ಸಹೋದರಿ ಸಂಗೀತಾ ಪೋಗಟ್ ಭದ್ರತಾ ಸಿಬ್ಬಂದಿಯ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು. ಕಡೆಗಲ್ಲಿದ್ದ ಪೊಲೀಸರು ಎಲ್ಲ ಪ್ರತಿಭಟನಾಕಾರರನ್ನು ತಮ್ಮ ವಶಕ್ಕೆ ಪಡ್ಕೊಂಡ್ರು. ಅವರು ಜಂತರ್ ಮಂತರಲ್ಲಿ ಹಾಕೊಂಡಿದ್ದ ತಾತ್ಕಾಲಿಕ ಟೆಂಟ್ಗಳನ್ನು ಕೂಡ ತೆರವುಗೊಳಿಸಿದ್ರು. ಸಂಜೆಯ ಹೊತ್ತಿಗೆ ಮಹಿಳಾ ಕುಸ್ತಿಪಟುಗಳನ್ನ ಹಾಗೂ ವಶಕ್ಕೆ ಪಡೆದ ಇನ್ನಿತರ ಮಹಿಳೆಯರನ್ನ ಬಿಡುಗಡೆ ಮಾಡಲಾಯಿತಾದರೂ ಉಳಿದವರಿನ್ನು ದೆಹಲಿಯ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ. ಅವರ ಮೇಲೆ ಶಾಂತಿ ಭಂಗದ ಪ್ರಕರಣ ದಾಖಲಾಗಿದೆ. ಒಂದ್ ಕಡೆ ಸಂಸತ್ ಭವನದ ವೈಭವವನ್ನು ಕಂಡ ಜನಕ್ಕೆ ಅದರ ಬೆನ್ನಲ್ಲೇ ಹೃದಯ ವಿದ್ರಾವಕ ಘಟನೆಗಳು ಕಣ್ಣಿಗೆ ಬಿದ್ದು ಮನ ಕಲಕಿದಂತಾಗಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಗೆಳೆಯರೆ, ಇಲ್ಲಿ ಕುಸ್ತಿಪಟುಗಳ ಈ ಪ್ರತಿಭಟನೆ ಸಂಸತ್ ಭವನದ ಉದ್ಘಾಟನೆಯ ದಿನಾನೇ ಹೀಗೆ ಉದ್ರೇಕಕ್ಕೆ ಹೋಗಬೇಕಿತ್ತ? ಇದರ ಹಿಂದೆ ವಿರೋಧ ಪಕ್ಷಗಳು ಕೈವಾಡ ಇದೆ. ಇದು ಟೂಲ್ ಕಿಟ್ ಗುಂಪಿನ ಕೆಲಸ. ಈ ಹಿಂದೆ ಕೂಡ ಭಾರತಕ್ಕೆ ಟ್ರಂಪ್ ಭೇಟಿ ಕೊಟ್ಟಾಗ ಸಿಎಎ ಪ್ರತಿಭಟನೆಗಳನ್ನು ಮಾಡಿಸಲಾಯಿತು. ಬೋರಿಸ್ ಜಾನ್ಸನ್ ಭಾರತಕ್ಕೆ ಬರ್ತಿದ್ದ ಸಂದರ್ಭದಲ್ಲಿ ರೈತ ಚಳವಳಿಯನ್ನು ಮಾಡಿಸಲಾಯಿತು. ಇದೆಲ್ಲ ದೇಶದ ಹೆಸರು ಕೆಡಿಸೋ ಪ್ರಯತ್ನ. ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಸಿಗ್ತಾ ಇರುವಾಗ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ವಿರೋಧಿ ಗುಂಪುಗಳು ಡ್ರಾಮಾ ಕ್ರಿಯೇಟ್ ಮಾಡಿದ್ರೆ ಒಳ್ಳೆಯ ಕೆಲಸದ ಶ್ರೇಯ ಈ ಡ್ರಾಮಾದಲ್ಲಿ ಕೊಚ್ಚಿ ಹೋಗುತ್ತೆ. ಇಂಥ ಸಾಕಷ್ಟು ಮಾತುಗಳು ಕೊಂಕುಗಳು ಬಿಜೆಪಿ ಪ್ರಣೀತ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಕಾಣಿಸ್ತಾ ಇವೆ. ಅಫ್ಕೋರ್ಸ್ ಇಲ್ಲಿ ವಿರೋಧ ಪಕ್ಷಗಳ ಕೈವಾಡ ಇಲ್ಲ ಅಂತಲ್ಲ. ಆದ್ರೆ ಒಂದು ಪ್ರತಿಭಟನೆಯನ್ನ ತಿಂಗಳಾನಗಟ್ಲೆ ನಡೆಯೋದಕ್ಕೆ ಬಿಟ್ಟಿದ್ದು, ಒಬ್ಬ ಸಂಸದನ ವಿರುದ್ಧ ಲೈಂಗಿಕ ಹಿಂಸೆಯ ಆರೋಪ ಕೇಳಿ ಬಂದಾಗ ಅವನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾದ ನಂತರ ಕೂಡ ಅವನ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದದ್ದು, ಇದೆಲ್ಲ ಆಡಳಿತದ ನಿಷ್ಕ್ರಿಯತೆ ಅನ್ಸೋದಿಲ್ವಾ? ಇಲ್ಲಿ ದೂರು ದಾಖಲಾದ ದಿನಾನೇ ಸಾಮಾನ್ಯರಿಗೆ ಏನಾಗುತ್ತೋ ಅದೇ ಆ ಸಂಸದನಿಗೆ ಕೂಡ ಆಗಿಬಿಟ್ಟಿದ್ರೆ ಇವತ್ತಿಂಥದ್ದೊಂದು ಸೀನ್ ಯಾಕೆ ಕ್ರಿಯೇಟ್ ಆಗ್ತಾ ಇತ್ತು? ಪ್ರತಿಪಕ್ಷಗಳು, ಸರ್ಕಾರದ ವಿರೋಧಿಗಳು, ಟೂಲ್ ಕಿಟ್ಟುಗಳು ಇವೆಲ್ಲ ಈ ಪ್ರತಿಭಟನೆಯ ಭಾಗವಾಗೋದಕ್ಕೆ ಅವಕಾಶವಾದರೂ ಎಲ್ಲಿರ್ತಾ ಇತ್ತು? ಇದೆಲ್ಲ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಈ ಗಲಾಟೆ ಎಲ್ಲಿಂದ ಶುರುವಾಯಿತು, ಇದರ ಹಿನ್ನೆಲೆ ಏನು, ಮತ್ತು ಈ ಕುಸ್ತಿಪಟುಗಳು ದೂರ್ತಾ ಇರೋದು ಯಾರನ್ನ, ಹಾಗೆ ನಮ್ಮ ಕ್ರೀಡಾ ಇಲಾಖೆ ಅನ್ನೋದು ಇವತ್ತು ಹೇಗಾಗಿದೆ ಅನ್ನೋದನ್ನು ಕೂಡ ನೀವಿಲ್ಲಿ ತಿಳ್ಕೋಬೇಕು. ಗೆಳೆಯರೆ, ಕುಸ್ತಿ ಅನ್ನೋದು ಭಾರತದ ಅತಿ ಪುರಾತನ ಹಾಗೂ ಅತ್ಯಂತ ಜನಪ್ರಿಯ ಕ್ರೀಡೆ ಕೂಡ. ನಮ್ಮ ರಾಜ ಮಹಾರಾಜರ ಕಾಲದಲ್ಲಿ ಪುರಾಣಗಳಲ್ಲಿ ಕೂಡ ಉಲ್ಲೇಖವಿರುವ ಶೌರ್ಯದ ಕ್ರೀಡೆ ಕುಸ್ತಿ. ನಮ್ಮಲ್ಲಿ ಗಾಮಾ ಪೈಲ್ವಾನ, ದಾರಾಸಿಂಗ್ ಮುಂತಾದ ಬಲಿಷ್ಠ ಕುಸ್ತಿಪಟುಗಳು ತಮ್ಮ ಅಸಾಧಾರಣ ಪಟ್ಟುಗಳು ಹಾಗೂ ತಂತ್ರಗಳ ಮೂಲಕ ಜಾಗತಿಕವಾಗಿ ಹೆಸರು ಮಾಡಿದ್ದಿದೆ. ಆದ್ರೆ ಇವತ್ತು ಭಾರತದ ಕುಸ್ತಿಪಟುಗಳು ಅಖಾಡದಲ್ಲ, ಬದಲಿಗೆ ರಸ್ತೆಯಲ್ಲಿ ಪ್ರತಿಸ್ಪರ್ಧಿಗಳ ವಿರುದ್ಧ ಅಲ್ಲ, ಬದಲಿಗೆ ವ್ಯವಸ್ಥೆಯ ವಿರುದ್ಧ, ಭಾರತೀಯ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷನ ವಿರುದ್ಧ ಕುಸ್ತಿಗೆ ಇಳಿದಿದ್ದಾರೆ ಅನ್ನೋದು ನಿಜಕ್ಕೂ ದುರಂತ. ಇಲ್ಲಿ ಏನಾಯ್ತು ಅಂದ್ರೆ, ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜಭೂಷಣ್ ಶರಣ್ ಸಿಂಗ್ ವಿರುದ್ಧ ಈ ವರ್ಷದ ಜನವರಿಯಲ್ಲೇ ಕುಸ್ತಿಪಟುಗಳು ಪ್ರತಿಭಟನೆಗೆ ಮುಂದಾಗ್ತಾರೆ. ವಿನಿಶಾ ಪೋಗಟ್, ಸಾಕ್ಷಿ ಮಲಿಕ್, ಬಜರಂಗ ಪುನಿಯಾ ಇವರೆಲ್ಲ ಜನವರಿ 18ನೇ ತಾರೀಕು ಜಂತರ್ ಮಂತರಲ್ಲಿ ಪ್ರತಿಭಟನೆಗೆ ಕೂತ್ಕೋತಾರೆ. ಅವರ ಆರೋಪ, ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜಭೂಷಣ್ನ ನಡತೆ ಸರಿ ಇಲ್ಲ. ಆತ ಮಹಿಳಾ ಕುಸ್ತಿಪಟುಗಳಿಗೆ ಹಾಗೂ ಕೋಚ್ಗಳಿಗೆ ಕೂಡ ಹಿಂಸೆ ಕೊಡ್ತಾ ಇದ್ದಾನೆ. ಲೈಂಗಿಕ ಕಿರುಕುಳವನ್ನ ಕೊಡಲಾಗ್ತಾ ಇದೆ. ನಮ್ಮ ತೀರಾ ವೈಯಕ್ತಿಕ ವಿಷಯಗಳಲ್ಲಿ ಬ್ರಿಜಭೂಷಣ್ ತಲೆ ತೋರಿಸ್ತಾನೆ. ನಿನಗೆ ಬಾಯ್ ಫ್ರೆಂಡ್ ಇದಾನ, ನಿನಗೆ ಮದುವೆ ಆಗಿದ್ಯಾ, ನಿನ್ನ ಸಾಂಸಾರಿಕ ಜೀವನ ಹೇಗಿದೆ ಅಂತೆಲ್ಲ ಅನಗತ್ಯವಾಗಿ ಕೇಳ್ತಾನೆ. ನಮ್ಮ ಉಸಿರಾಟವನ್ನ ಪರೀಕ್ಷೆ ಮಾಡೋ ನಿಟ್ಟಲ್ಲಿ ಖಾಸಗಿ ಅಂಗಾಂಗಗಳನ್ನು ಮುಟ್ತಾನೆ. ಅವನಿಂದ ನಮಗೆ ತೊಂದರೆ ಆಗ್ತಾ ಇದೆ, ಅವನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಈ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡಿದರು. ಇಲ್ಲಿ ಪ್ರತಿಭಟನೆ ಆರಂಭವಾದ ಸಮಯ ಹೇಗಿತ್ತು ಅಂದ್ರೆ, ಕುಸ್ತಿ ಫೆಡರೇಷನ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆಗಳು ನಡೀಬೇಕಿತ್ತು. ಗೆಳೆಯರೆ, ಭಾರತದಲ್ಲಿ ಕ್ರೀಡಾ ಸಂಸ್ಥೆಗಳಿವೆಯಲ್ಲ, ಅವು ಸಿಕ್ಕಾಪಟ್ಟೆ ಆದಾಯವನ್ನ ಮತ್ತು ರಾಜಕೀಯ ಹಿಡಿತವನ್ನ ಎರಡನ್ನೂ ತಂದುಕೊಡುವ ಫಲವತ್ತಾದ ಜಾಗಗಳು. ಸುಮ್ಮನೆ ನಿಮ್ಮ ಮಾಹಿತಿಗೆ ಅಂತ ಹೇಳ್ತಾ ಇದ್ದೀನಿ, ಈ BCCI ಇದೆಯಲ್ಲ, IPL ಸೇರಿದ ಹಾಗೆ ನಾನಾ ರೀತಿಯ ಕ್ರಿಕೆಟ್ ಮ್ಯಾಚ್ಗಳನ್ನು ನಡೆಸುವ BCCI ಜಗತ್ತಿನ ಅತ್ಯಂತ ಶ್ರೀಮಂತ ಸಂಸ್ಥೆ. ಪ್ರತಿ ವರ್ಷ ಕ್ರಿಕೆಟ್ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳ ಲಾಭವನ್ನ BCCI ಮಾಡಿಕೊಳ್ಳುತ್ತೆ. ಕ್ರಿಕೆಟ್ ಮ್ಯಾಚುಗಳ ಪ್ರಸಾರದ ಹಕ್ಕುಗಳನ್ನ ಮಾರಾಟ ಮಾಡೋದ್ರಿಂದ ಬರುವ ಹಣ ಏನಿದೆ, ಅದರಲ್ಲಿ ಇಡೀ ಪಾಕಿಸ್ತಾನದ ಅಷ್ಟೂ ಸಾಲವನ್ನು
ಸಾಲವನ್ನು ತೀರಿಸಿಬಿಡಬಹುದು. ಅಷ್ಟು ಆದಾಯ ಬಿಸಿಸಿಐಗಿದೆ. ಆದ್ರೆ ಅವರು ತಮ್ಮ ಆದಾಯಕ್ಕೆ ತೆರಿಗೆ ಕಟ್ಟೋದಿಲ್ಲ. ಯಾಕೆಂದ್ರೆ ಬಿಸಿಸಿಐ ಅನ್ನೋದು ಚಾರಿಟಬಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಆಗಿದೆ. ಅವರು ಕ್ರಿಕೆಟ್ ಅನ್ನು ಪ್ರಮೋಟ್ ಮಾಡ್ತಾ ಇದೀವಿ, ನಾವು ಕ್ರೀಡೆಯನ್ನ ಪ್ರಮೋಟ್ ಮಾಡುವ ಮೂಲಕ ಸೇವೆ ಮಾಡ್ತಾ ಇದೀವಿ ಅಂತ ಹೇಳ್ಕೊತಾರೆ. ಸೊ ಅವರು ತೆರಿಗೆಯನ್ನ ಕಟ್ಟೋದಿಲ್ಲ. ಗೆಳೆಯರೆ, ಭಾರತದಲ್ಲಿ ಕ್ರೀಡೆ ಅನ್ನೋದು ತುಂಬಾನೇ ಆದಾಯ ಮತ್ತು ಇನ್ಫ್ಲೂಯೆನ್ಸ್ ಎರಡನ್ನೂ ಕೊಡುವ ಅತಿ ದೊಡ್ಡ ವ್ಯವಹಾರ. ಅಲ್ಲ, ಕ್ರಿಕೆಟ್ಗೇನೋ ಆದಾಯ ಇದೆ, ಆದ್ರೆ ಕುಸ್ತಿಗೆ ಏನಿದೆ ಅಂತ ನಿಮಗೆ ಅನಿಸಬಹುದು. ಕುಸ್ತಿ ಇವತ್ತು ನಮ್ಮಲ್ಲಿ ಹೆಚ್ಚಿಲ್ಲದೆ ಇದ್ರು ಉತ್ತರ ಭಾರತದಲ್ಲಿ, ಅದರಲ್ಲೂ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಬಿಹಾರದಂತ ರಾಜ್ಯಗಳೇನಿವೆ ಅಲ್ಲಿ ಇವತ್ತಿಗೂ ಕುಸ್ತಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಭಾರತದ ಕುಸ್ತಿ ಪಟುಗಳನ್ನ ತರಬೇತಿಗೊಳಿಸಿ ಅವರನ್ನ ಆಯ್ಕೆ ಮಾಡಿ ಒಲಿಂಪಿಕ್ಸ್ಗೆ ಕಳುಹಿಸುವ ಕೆಲಸ ಈ ಕುಸ್ತಿ ಫೆಡರೇಷನ್ ಮಾಡುತ್ತೆ. IPL ಥರಾನೇ ಇವರು ಕೂಡ ಪ್ರೋ ರಸ್ಲಿಂಗ್ ಲೀಗ್ ಟೂರ್ನಮೆಂಟ್ ಗಳನ್ನ ನಡೆಸ್ತಾರೆ. ಸುಮಾರು 28 ರಸ್ಲಿಂಗ್ ಸಂಸ್ಥೆಗಳು ಈ ಫೆಡರೇಷನ್ಗೆ ಅಫಿಲಿಯೇಟ್ ಆಗಿವೆ. ಇಂಥ ಸಂಸ್ಥೆಗೆ ಈಗ ಅಧ್ಯಕ್ಷನಾಗಿರೋದು ಬ್ರಿಜಭೂಷಣ್ ಶರಣ್ ಸಿಂಗ್. ಮತ್ತು ಇಲ್ಲಿ ಒಂದಷ್ಟು ಕುಸ್ತಿ ಪಟುಗಳು ಪ್ರತಿಭಟನೆಗೆ ಮುಂದಾಗಿರೋದು ಈ ಅಧ್ಯಕ್ಷನ ವಿರುದ್ಧ. ಗೆಳೆಯರೆ, ಇಲ್ಲಿ ಈ ಬ್ರಿಜಭೂಷಣ್ ಶರಣ್ ಸಿಂಗ್ ಅನ್ನೋನು ಎಂಥ ಕಿರಾತಕ ಅನ್ನೋದನ್ನ ನಿಮಗೆ ಮುಂದೆ ಹೇಳ್ತೀನಿ. ಮೊದಲು ಈ ಪ್ರತಿಭಟನೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನೋಡ್ಬಿಡೋಣ. ಇಲ್ಲಿ ಜನವರಿ 18ಕ್ಕೆ ಇವರು ಪ್ರತಿಭಟನೆಗೆ ಕೂತ್ರಲ್ವಾ, 23ನೇ ತಾರೀಕು ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಈ ಕುಸ್ತಿಪಟುಗಳನ್ನ ಜಂತರ್ ಮಂತರಲ್ಲಿ ಭೇಟಿ ಮಾಡಿದ್ರು. ಸುಮಾರು 11 ಗಂಟೆಗಳ ಕಾಲ ಮಾತುಕತೆ ನಡೀತು. ಅವತ್ತು ಹಿರಿಯ ಬಾಕ್ಸರ್ ಮೇರಿ ಕೋಮ್ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಯಿತು. ಕುಸ್ತಿಪಟುಗಳು ಮಾಡ್ತಾ ಇರೋ ಆರೋಪಗಳ ಬಗ್ಗೆ ತನಿಖೆಗೆ ಆದೇಶವನ್ನು ಕೊಡಲಾಯಿತು. ಹೀಗಾಗಿ ಕುಸ್ತಿಪಟುಗಳು ಕೂಡ ತಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆದ್ರು. ಆದ್ರೆ ಅವರು ಡಿಮ್ಯಾಂಡ್ ಮಾಡಿದ ಹಾಗೆ ಬ್ರಿಜಭೂಷಣ್ ಅಲ್ಲಿ ರಾಜೀನಾಮೆಯನ್ನು ಕೊಡಲಿಲ್ಲ. ಇನ್ನು ಸತ್ಯಶೋಧನಾ ಸಮಿತಿ ಇನ್ಸ್ಟಂಟ್ ಆಗಿ ರಿಪೋರ್ಟ್ ಅನ್ನು ಕೊಟ್ಟು ಬಿಡಬೇಕು ಅಂತ ಈ ಕುಸ್ತಿಪಟುಗಳು ಬಯಸ್ತಾ ಇದ್ರು. ಆದ್ರೆ ಮೇರಿ ಕೋಮ್ ತಂಡ ಕೂಲಂಕಷವಾಗಿ ತನಿಖೆ ಮಾಡೋದಕ್ಕೆ ಮುಂದಾಯಿತು. ಪ್ರತಿಭಟನಾಕಾರರು ಮಾತ್ರ ಅಲ್ಲದೆ ಇನ್ನುಳಿದ ಕುಸ್ತಿಪಟುಗಳಿದ್ರಲ್ಲ, ಅವರನ್ನು ಕೂಡ ಮಾತಾಡಿಸೋದಕ್ಕೆ ಇವರು ಮುಂದಾದ್ರು. ಹೀಗಾಗಿ ಸಮಿತಿಯ ರಿಪೋರ್ಟ್ ಬರೋದೇ ತಡವಾಗ್ತಿದೆ ಅಂತ ವಿನಿಶಾ ಪೋಗಟ್, ಸಂಗೀತಾ ಪೋಗಟ್, ಸಾಕ್ಷಿ ಮಲಿಕ್, ಬಜರಂಗ್ ಪೂನಿಯಾ ಮುಂತಾದವರು ಏಪ್ರಿಲ್ 23ರಿಂದ ಮತ್ತೆ ಜಂತರ್ ಮಂತರಲ್ಲಿ ಪ್ರತಿಭಟನೆಗೆ ಮುಂದಾದ್ರು. ಇಲ್ಲಿ ಇವರು ಪ್ರತಿಭಟನೆಗೆ ಕೂಡುತ್ತಿದ್ದ ಹಾಗೆ ರಸ್ಲಿಂಗ್ ಫೆಡರೇಷನ್ ಅಧ್ಯಕ್ಷ ಬ್ರಿಜಭೂಷಣ್ ಆಕ್ಟಿವ್ ಆದ. ಈ ಪ್ರತಿಭಟನೆಯ ಹಿಂದೆ ರಾಜಕೀಯ ಇದೆ ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದ. ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪೇಂದ್ರ ಸಿಂಗ್ ಹೂಡಾ ಹಾಗೂ ಪೋಗಟ್ಟುಗಳು ಸೇರಿ ಕುತಂತ್ರ ಮಾಡ್ತಿದ್ದಾರೆ. ಅವರ ಮಾತುಕತೆಯ ಆಡಿಯೋ ಕೂಡ ನನ್ನ ಬಳಿ ಇದೆ ಅಂತ ಹೇಳೋದಕ್ಕೆ ಶುರು ಮಾಡಿದ. ನಾನು ಲೈಂಗಿಕ ಕಿರುಕುಳವನ್ನ ನೀಡಿದ್ದೇ ನಿಜ ಆಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಿ, ನ್ಯಾಯಾಲಯಕ್ಕೆ ಹೋಗಿ, ಅದು ಬಿಟ್ಟು ಈ ಪ್ರತಿಭಟನೆ ಇದೆಲ್ಲ ಯಾಕೆ, ಇದೆಲ್ಲ ನನ್ನ ಹೆಸರು ಕೆಡಿಸೋದಕ್ಕೆ ಮಾಡ್ತಾ ಇರೋ ಷಡ್ಯಂತ್ರ ಅಂತ ಬ್ರಿಜಭೂಷಣ್ ಹೇಳಿಕೊಂಡ. ರಾಜೀನಾಮೆ ಕೊಡೋದು ನನಗೇನೋ ಸುಲಭ, ಆದ್ರೆ ಆರೋಪ ಹೊತ್ತು ನಾನು ಆರೋಪಿಯಾಗಿ ರಾಜೀನಾಮೆ ಕೊಡೋದಿಲ್ಲ, ಅದರಿಂದ ನನಗೆ ಅವಮಾನ ಆಗತ್ತೆ ಅಂತ ಘೋಷಿಸಿಬಿಟ್ಟ. ಅವನು ಹೇಳಿದ್ರಲ್ಲಿ ಒಂದು ನಿಜ ಇತ್ತು. ಲೈಂಗಿಕ ಕಿರುಕುಳ ಅನ್ನೋದು ನಿಜಾನೇ ಆಗಿದ್ದಿದ್ರೆ ಸೀದಾ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಬಹುದಿತ್ತು, ಅಥವಾ ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಹತ್ತಬಹುದಿತ್ತು. ಈ ಕುಸ್ತಿಪಟುಗಳು ಯಾರು ಕೂಡ ಪೊಲೀಸ್ ಠಾಣೆ, ನ್ಯಾಯಾಲಯಗಳಿಗೆ ಹೋಗಲಾಗದ ಅಮಾಯಕರೇನಾಗಿರಲಿಲ್ಲ. ಆದ್ರೂ ಅವರು ಪ್ರತಿಭಟನೆಯ ಹಾದಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದು ಅಲ್ಲೊಂದಷ್ಟು ಸಂಶಯಗಳಿಗೆ ಕಾರಣ ಆಗಿತ್ತು. ಹೀಗಾಗಿ ಅವರು ನ್ಯಾಯಾಲಯದ ಮೆಟ್ಟಿಲನ್ನೂ ಏರಿದ್ರು. ನೇರ ಸುಪ್ರೀಂ ಕೋರ್ಟ್ಗೆ ಪ್ರಕರಣ ಹೋಯಿತು. ನ್ಯಾಯಾಲಯದ ಆದೇಶದ ಮೇರೆಗೆ ಬ್ರಿಜಭೂಷಣ್ ವಿರುದ್ಧ ಲೈಂಗಿಕ ಹಲ್ಲೆಯ ಪ್ರಕರಣ ದಾಖಲಾಯಿತು. ಅಪ್ರಾಪ್ತ ಬಾಕ್ಸರ್ ಒಬ್ಬರು ಕೊಟ್ಟ ದೂರಿನ ಮೇರೆಗೆ ಪೋಕ್ಸೋ ಕೂಡ ದಾಖಲಾಯಿತು. ಇಷ್ಟಾದ ಮೇಲೆ ಪೊಲೀಸರು ಈ ಬ್ರಿಜಭೂಷಣ್ ಅನ್ನ ಬಂಧಿಸಬೇಕಿತ್ತು. ಗೆಳೆಯರೆ, ಇಡೀ ದೇಶದ ಎಲ್ಲ ರಾಜ್ಯಗಳ ಪೊಲೀಸರಿಗಿಂತ ನಮ್ಮ ಕರ್ನಾಟಕದ ಪೊಲೀಸರು ಮೇಲ್ಸ್ತರದಲ್ಲಿ ನಿಲ್ಲೋದು ಇಂಥ ಸಂದರ್ಭಗಳಲ್ಲೇ. ನಮ್ಮಲ್ಲಿ ಇಂಥ ಒಂದು ದೂರು ಬಂದಿದ್ರೆ ಪೊಲೀಸರು ಹೀಗೆ ಸುಮ್ಮನೆ ಕೂತ್ಕೋತಿದ್ರ? ದೂರುದಾರರನ್ನ ಮ್ಯಾಜಿಸ್ಟ್ರೇಟ್ ಮುಂದಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿ CRPC ಸೆಕ್ಷನ್ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿಸಿ ಆರೋಪಿಯನ್ನ ಅರೆಸ್ಟ್ ಮಾಡಿ ಕೈ ತೊಳ್ಕೋತಾ ಇದ್ರು. ಅಲ್ಲ, ಲಿಂಗಾಯತರ ಸರ್ಕಾರ ಇದ್ದಾಗಲೇ ಎಲ್ಲ ಒತ್ತಡಗಳನ್ನ ಮೀರಿ ಮುರುಘಾ ಮಠದ ಸ್ವಾಮಿನ ಜೈಲಿಗೆ ಬಿಟ್ಟು ಬಂದವರು ನಮ್ಮ ಪೊಲೀಸರು. ಆದರೆ ದೆಹಲಿಯಲ್ಲಿ ಹಾಗಾಗಲಿಲ್ಲ. ಅಲ್ಲಿನ ಪೊಲೀಸರು ದೂರು ದಾಖಲಾದ ನಂತರ ಕೂಡ ಬ್ರಿಜಭೂಷಣ್ ಬಂಧಿಸೋದಿಕ್ ಹೋಗಲಿಲ್ಲ. ಈ ಮಧ್ಯೆ ಪ್ರತಿಭಟನಾಕಾರರಿಗೆ ರಾಜಕೀಯ ಪಕ್ಷಗಳ ಬೆಂಬಲ ಶುರುವಾಯಿತು. ಅಲ್ಲಿಗೆ ಪ್ರಿಯಾಂಕಾ ವಾದ್ರಾ ಬಂದ್ರು, ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಬಂದ್ರು, ಭೂಪೇಂದ್ರ ಸಿಂಗ್ ಹೂಡಾ ಬಂದ್ರು, ಈ ಹಿಂದೆ ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟಕ್ಕೆ ಬಂದಿದ್ದ ಖಾಪ್ ಪಂಚಾಯಿತಿಯ ನಾಯಕರು ಬಂದ್ರು. ಅಲ್ಲಿಂದ ಆ ಪ್ರತಿಭಟನೆ ಕುಸ್ತಿಪಟುಗಳ ಕೈತಪ್ಪಿ ರಾಜಕೀಯ ನೆರಳಿಗೆ ಸರಿಯತೊಡಗಿತು.
ಇಲ್ಲಿ ನಿಮಗೆ ಬ್ರಿಜಭೂಷಣ್ ಅನ್ನೋ ಈ ಬಾಹುಬಲಿಯ ಬಗ್ಗೆ ಕೂಡ ಹೇಳಲೇಬೇಕು. ಉತ್ತರ ಪ್ರದೇಶದ ರೌಡಿ ರಾಜಕಾರಣಿಗಳು ಅಂತ ನಾವು ಪಟ್ಟಿ ಮಾಡಿದ್ರೆ ಅದರಲ್ಲಿ ಬ್ರಿಜಭೂಷಣ್ ಅನ್ನ ಬಿಡೋದಕ್ಕೆ ಬರೋದಿಲ್ಲ. ಮೂಲತಃ ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯವನಾದ ಬ್ರಿಜಭೂಷಣ್ಗೆ ಈಗ 66 ವರ್ಷ ವಯಸ್ಸು. ಅಯೋಧ್ಯೆಯ ಸಾಕೇತ್ PG ಕಾಲೇಜಲ್ಲಿ ಕಾನೂನು ಪದವಿಯನ್ನು ಪಡ್ಕೊಂಡಿದ್ದಾನೆ. 1991ರಲ್ಲಿ ಗೋಂಡಾ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಆರಿಸಿ ಬಂದಿದ್ದ ಬ್ರಿಜಭೂಷಣ್ ಆನಂತರ 2004ರಲ್ಲಿ ಕ್ಷೇತ್ರವನ್ನು ಬದಲಾಯಿಸಿ ಬಲರಾಂಪುರದಿಂದ ಆರಿಸಿ ಬರ್ತಾನೆ. 2008ರಲ್ಲಿ ಕೇಂದ್ರದ UPA ಸರ್ಕಾರ ವಿಶ್ವಾಸ ಮತಯಾಚನೆ ಮಾಡಿದ ಸಂದರ್ಭದಲ್ಲಿ ಬಿಜೆಪಿಯ ವಿಪ್ ಅನ್ನ ಉಲ್ಲಂಘನೆ ಮಾಡಿ ಕ್ರಾಸ್ ವೋಟಿಂಗ್ ಮಾಡಿದ ಆರೋಪದ ಮೇರೆಗೆ ಬ್ರಿಜಭೂಷಣ್ ಅನ್ನ ಪಕ್ಷದಿಂದ ಉಚ್ಚಾಟಿಸಲಾಗುತ್ತೆ. ಹೀಗಾಗಿ ಆತ ಸಮಾಜವಾದಿ ಪಕ್ಷವನ್ನು ಸೇರ್ಕೋತಾನೆ. 2009ರಲ್ಲಿ ಸಮಾಜವಾದಿ ಪಕ್ಷದಿಂದ ಕೈಸರ್ಗಂಜ್ ಕ್ಷೇತ್ರದಿಂದ ಆರಿಸಿ ಬರ್ತಾನೆ. ಮುಂದೆ 2014ರಲ್ಲಿ ಮತ್ತೆ ಬಿಜೆಪಿಗೆ ಬಂದ ಬ್ರಿಜಭೂಷಣ್ ಕೈಸರ್ಗಂಜ್ನಿಂದಲೇ ಮತ್ತೆ ಆರಿಸಿ ಬಂದ. ಅವನು ಈಗಲೂ ಕೂಡ ಅದೇ ಕ್ಷೇತ್ರದ ಸಂಸದನಾಗಿದ್ದಾನೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಬ್ರಿಜಭೂಷಣ್ ಪಕ್ಷ ಮತ್ತು ಕ್ಷೇತ್ರಗಳನ್ನು ಬದಲಿಸಿದರೂ ಕೂಡ ಇವನನ್ನ ಸೋಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಇವನು ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಬಾಹುಬಲಿನೇ. ಹಾಗೆ 1974ರಿಂದ ಕೂಡ ಬ್ರಿಜಭೂಷಣ್ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಲೇ ಬಂದಿದ್ದಾನೆ. ಇವನ ಮೇಲೆ ಕಳವು, ದರೋಡೆ, ಕಿಡ್ನಾಪ್, ಕೊಲೆ ಯತ್ನ, ಕೊಲೆ, ಎಕ್ಸ್ಟ್ರಾಕ್ಷನ್ ಸೇರಿದ ಹಾಗೆ ಸುಮಾರು 39ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. ಆ ಪೈಕಿ ಬಹುತೇಕ ಪ್ರಕರಣಗಳಲ್ಲಿ ಇವನನ್ನ ನ್ಯಾಯಾಲಯ ಖುಲಾಸೆಗೊಳಿಸಿದೆ. 1992ರಲ್ಲಿ ಅಯೋಧ್ಯೆಯ ಬಾಬರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಇವನನ್ನ ಬಂಧಿಸಲಾಗಿತ್ತು. ಆ ಪ್ರಕರಣದಲ್ಲಿ ಕೂಡ ಇವನು ಖುಲಾಸೆಯಾದ. 1993ರಲ್ಲಿ ಮುಂಬೈನಲ್ಲಿ ನಡೆದ JJ ಹಾಸ್ಪಿಟಲ್ ಶೂಟೌಟ್ ಅಲ್ಲಿ ಆರೋಪಿಗಳಿಗೆ ಸಹಾಯ ಮಾಡಿದ್ದ ಅಂತ ಇವನನ್ನ ಬಂಧಿಸಲಾಯಿತು. ಅವತ್ತು ಏನಾಗಿತ್ತು ಅಂದ್ರೆ JJ ಹಾಸ್ಪಿಟಲ್ ಅಲ್ಲಿ ಮುಂಬೈನ ಗ್ಯಾಂಗ್ಸ್ಟರ್ ಅರುಣ್ ಗೌಳಿಯ ಸಹಚರ ಶೈಲೇಶ್ ಅಲ್ಡಂಕರ್ ಅನ್ನೋನು ಅಡ್ಮಿಟ್ ಆಗಿದ್ದ. ಈ ಶೈಲೇಶ್ ದಾವೂದ್ ಇಬ್ರಾಹಿಂನ ಬಾವ ಇಸ್ಮಾಯಿಲ್ ಪಾರ್ಕರ್ ಅನ್ನೋನನ್ನ ಕೊಂದು ಹಾಕಿದ್ದ. ಆ ಕೊಲೆಗೆ ಪ್ರತೀಕಾರ ಹೇಳೋದಕ್ಕೆ ದಾವೂದ್ ಬ್ರಿಜೇಶ್ ಸಿಂಗ್ ಅನ್ನೋನನ್ನ ನೇಮಕ ಮಾಡ್ತಾನೆ. ತನ್ನ ಅನುಚರರ ಜೊತೆ ಆಸ್ಪತ್ರೆಗೆ ನುಗ್ಗಿದ್ದ ಬ್ರಿಜೇಶ್ ಸಿಂಗ್ ಶೈಲೇಶ್ ಮೇಲೆ ಗುಂಡಿನ ದಾಳಿ ಮಾಡ್ದ. ಅದು ಮುಂಬೈಯಲ್ಲಿ ಮೊದಲ ಬಾರಿಗೆ ಗ್ಯಾಂಗ್ಸ್ಟರ್ಗಳು AK-47 ಬಂದೂಕು ಬಳಸಿದ ಪ್ರಕರಣ ಆಗಿತ್ತು. ಅದರಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಭಾಗಿಯಾಗಿದ್ದ. ಹಾಗೆ 500 ರೌಂಡ್ಗಳಷ್ಟು ಗುಂಡುಗಳನ್ನ ಆಸ್ಪತ್ರೆಯಲ್ಲಿ ಫೈರ್ ಮಾಡಲಾಯಿತು. ಶೈಲೇಶ್ ಕಾವಲಿಗಿದ್ದ ಇಬ್ಬರು ಪೊಲೀಸ್ ಪೇದೆಗಳು ಕೂಡ ಆ ದಾಳಿಯಲ್ಲಿ ಸಾವಿಗೀಡಾದ್ರು. ಆ ಪ್ರಕರಣದಲ್ಲಿ ದಾವೂದ್ ಇಬ್ರಾಹಿಂನ ಅನುಚರರಿಗೆ ಸಹಾಯ ಮಾಡಿದ್ದ ಆರೋಪದ ಮೇಲೆ ಈ ಬ್ರಿಜಭೂಷಣ್ ಕೂಡ ಬಂಧಿತನಾಗಿದ್ದ. ಒಂದಷ್ಟು ದಿನ ಜೈಲಲ್ಲೂ ಇದ್ದ. ಆನಂತರ ಈ ಪ್ರಕರಣದಲ್ಲಿ ಕೂಡ ಅವನು ಖುಲಾಸೆಯಾದ. ಹಾಗೆ ಇವನೇ ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡ ಹಾಗೆ ತನ್ನ ಗೆಳೆಯನೊಬ್ಬನನ್ನ ಕೊಂದ ಆರೋಪಿಯ ಮೇಲೆ ಗುಂಡು ಹಾರಿಸಿ ತಕ್ಷಣ ಕೊಲೆ ಮಾಡಿದ್ದಾಗಿ ಬ್ರಿಜಭೂಷಣ್ ಒಪ್ಪಿಕೊಂಡಿದ್ದಾನೆ. ಸೊ ಇಲ್ಲಿ ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ, ಮಹಾರಾಷ್ಟ್ರದವರೆಗೆ, ಪಕ್ಕದ ಬಿಹಾರ, ಪಂಜಾಬ್, ಹರಿಯಾಣಗಳವರೆಗೆ, ಹಾಗೆ ನೇಪಾಳದವರೆಗೆ ಕೂಡ ಈ ಬ್ರಿಜಭೂಷಣ್ನ ಕೈಗಳು ಚಾಚಿಕೊಂಡಿವೆ ಅಂತ ಹೇಳಲಾಗುತ್ತೆ. ಇಂಥವನು ಕುಸ್ತಿ ಫೆಡರೇಷನ್ನ ಅಧ್ಯಕ್ಷ ಆಗಿದ್ದಾನೆ. ಈ ಕುಸ್ತಿ ಮಾಡೋ ಹುಡುಗರನ್ನು ನೋಡಿದಿರಲ್ವಾ, ಅವರು ತುಂಬಾನೇ ಬಲವಾಗಿರ್ತಾರೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ನನಗಲ್ಲದೆ ಇನ್ಯಾರಿಗಾಗತ್ತೆ ಹೇಳಿ ಅಂತ ಕೂಡ ಒಮ್ಮೆ ಒಂದು ಇಂಟರ್ವ್ಯೂಲಿ ಬ್ರಿಜಭೂಷಣ್ ಹೇಳ್ಕೊಂಡಿದ್ದ. ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಕುಸ್ತಿಪಟು ಒಬ್ಬರಿಗೆ ವೇದಿಕೆ ಮೇಲೆ ಕಪಾಳ ಹೊಡೆದು ಸುದ್ದಿ ಆಗಿದ್ದ. ಸೊ ಇವನು ಉತ್ತರ ಪ್ರದೇಶದ ಮಟ್ಟಿಗೆ ಬಾಹುಬಲಿ. ಅಲ್ಲಿ ರಾಜಕಾರಣ ಮಾಡಬೇಕು ಅಂದ್ರೆ ಪಾರ್ಟಿ ಯಾವುದೇ ಇರಲಿ ಅವನಿಗೆ ರೌಡಿ ಹಿನ್ನೆಲೆ ಇರಲೇಬೇಕು ಅನ್ನೋ ವಾತಾವರಣ ಇದೆ. ಆ ಹಿನ್ನೆಲೆ ಈ ಬ್ರಿಜಭೂಷಣ್ಗೆ ಕೂಡ ಇದೆ. ಹಾಗೆ ಇಲ್ಲಿ ಇನ್ನೂ ಒಂದು ವಿಷಯ ಹೇಳದೇ ಇದ್ರೆ ಬ್ರಿಜಭೂಷಣ್ ಬಗ್ಗೆ ನಿಮಗೆ ಸಂಪೂರ್ಣ ಚಿತ್ರಣ ಸಿಗದೇನೂ ಇರಬಹುದು. ಇವನ 24 ವರ್ಷದ ಮಗನೊಬ್ಬ ತನಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೋತಾನೆ. ತನ್ನ ತಂದೆಯ ಸ್ವಾರ್ಥದ ಕಾರಣದಿಂದಾಗಿ ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಬರೀತಾನೆ. ಅಂದ್ರೆ ತನ್ನ ಸ್ವಾರ್ಥ, ಅಧಿಕಾರ ಲಾಲಸೆ ಹಾಗೂ ಅಹಂಕಾರಗಳಿಗೆ ತನ್ನದೇ ಮಗನನ್ನು ಕೂಡ ಬಲಿ ಕೊಡಬಲ್ಲ ಕಲ್ಲು ಹೃದಯದ ಮನುಷ್ಯ ಈ ಬ್ರಿಜಭೂಷಣ್. ಅಂಥವನ ವಿರುದ್ಧ ಕುಸ್ತಿಪಟುಗಳು ಬೀದಿಗಿಳಿದಿದ್ದಾರೆ. ಇಲ್ಲಿ ಈ ಪ್ರತಿಭಟನೆಯ ಹಿಂದೆ ಪ್ರತಿಪಕ್ಷಗಳ ಕುಮ್ಮಕ್ಕಿದೆ, ಟೂಲ್ ಕಿಟ್ ಇದೆ ಅಂತೆಲ್ಲ ಮಾತಾಡೋ ಬದಲು ಸರ್ಕಾರ, ಕ್ರೀಡಾ ಇಲಾಖೆ ಮತ್ತು ಗೃಹ ಇಲಾಖೆಗಳು ಒಂದು ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ, ಪೋಕ್ಸೋ ಕೇಸು ದಾಖಲಾದ ನಂತರವಾದರೂ ಬ್ರಿಜಭೂಷಣ್ ಅನ್ನೋ ಸಂಸದನನ್ನ ಬಂಧಿಸಿದ್ರೆ ಈ ಪ್ರತಿಭಟನೆ ಇವತ್ತು ಈ ಮಟ್ಟಕ್ಕೆ ಖಂಡಿತ ಹೋಗ್ತಿರ್ಲಿಲ್ಲ. ಇನ್ನು ನಾವು ದೇಶಕ್ಕೆ ಮೆಡಲ್ ತಂದವರು ನಮ್ಮನ್ನು ಹೀಗ ನಡೆಸ್ಕೊಳ್ಳೋದು ಅಂತ ಕುಸ್ತಿಪಟುಗಳು ಕೇಳ್ತಾ ಇದ್ದಾರೆ. ದೇಶಕ್ಕೆ ಮೆಡಲ್ ತರೋದಕ್ಕೆ ದೇಶ ಕೂಡ ನಿಮ್ಮ ಮೇಲೆ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೆ. ದೇಶಕ್ಕೆ ಮೆಡಲ್ ತಂದ್ರಿ ಅನ್ನೋ ಕಾರಣಕ್ಕೆ ನಿಮಗೆ ಸಿಕ್ಕ ಗೌರವ, ಆರ್ಥಿಕ ಲಾಭಗಳು ಇವೆಲ್ಲ ಕಡಿಮೆ ಏನಲ್ಲ. ಇನ್ನು ಯಾರಿಗಾದರೂ ನ್ಯಾಯ ಸಿಗಬೇಕು ಅಂದ್ರೆ ದೇಶಕ್ಕೆ ಮೆಡಲ್ ತಂದ್ರ ತರಲಿಲ್ವಾ ಅನ್ನೋದು ಮುಖ್ಯ ಆಗಬಾರ್ದು. ನ್ಯಾಯ ಅನ್ನೋದು ಎಲ್ಲರ ಹಕ್ಕು ಕೂಡ. ಸೊ ಇನ್ನಾದರೂ ಸರ್ಕಾರ ಈ ಬಗ್ಗೆ ಒಂದಷ್ಟು ಗಮನ ಕೊಡ್ಲಿ. ಇನ್ನು ಈ ಲೈಂಗಿಕ ಕಿರುಕುಳಗಳು ಅನ್ನೋದಿದೆಯಲ್ಲ, ಇದು ಕೇವಲ ಕುಸ್ತಿ ಫೆಡರೇಷನ್ ನಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಈ ಬಗ್ಗೆ ಆರೋಪಗಳು ಕೇಳಿ ಬರ್ತಲೇ ಇರುತ್ತವೆ. ಅದೆಷ್ಟೋ ಹೆಣ್ಣು ಮಕ್ಕಳು
ಹೊರಗಿದನ್ನ ಹೇಳಿಕೊಳ್ಳೋದಿಕ್ಕೂ ಸಾಧ್ಯವಾಗದೆ ತಮ್ಮ ಎಲ್ಲ ನೋವುಗಳನ್ನ ತಾವೇ ನುಂಗಿಕೊಂಡು ಬದುಕ್ತಾ ಇರೋದು ಇದೆ, ಆತ್ಮಹತ್ಯೆಗಳನ್ನ ಮಾಡಿಕೊಂಡವರೂ ಇದ್ದಾರೆ. ಹೀಗಾಗಿ ಲೈಂಗಿಕ ಕಿರುಕುಳ, ದೌರ್ಜನ್ಯ, ಲೈಂಗಿಕ ಹಲ್ಲೆಗಳು ಇವು ಎಲ್ಲೇ ಆದರೂ ಯಾರೇ ಮಾಡಿದ್ರು ಅದು ನಿಜಕ್ಕೂ ಅಕ್ಷಮ್ಯ. ಸೊ ಇನ್ನಾದರೂ ಸರ್ಕಾರ ಈ ಬಗ್ಗೆ ಒಂದಷ್ಟು ಗಮನ ಕೊಡ್ಲಿ. ಒಬ್ಬ ಸಂಸದನಿಗಿಂತ ದೇಶದ ಗೌರವ ದೊಡ್ಡದು ಅನ್ನೋದನ್ನ ಆಡಳಿತಾರೂಢರು ಅರ್ಥ ಮಾಡ್ಕೊಳ್ಳಿ. ಈ ಗಲಾಟೆ ಇಲ್ಲಿಗೆ ನಿಲ್ಲಿ. ಬ್ರಿಜಭೂಷಣ್ ನಿಜವಾಗ್ಲೂ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದೇ ಆದರೆ ಅವನಿಗೆ ಶಿಕ್ಷೆ ಆಗಲಿ, ಅದಕ್ಕೂ ಮೊದಲು ಅವನ ಬಂಧನ ಆಗಲಿ. ಕಾನೂನಿನ ಮುಂದೆ ಯಾವನೂ ಬಾಹುಬಲಿ ಅಲ್ಲ. ಇದು ಗೆಳೆಯರೆ ಭಾರತದ ಕುಸ್ತಿಪಟುಗಳ ಪ್ರತಿಭಟನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.